ಎಲ್ಲರಿಗೂ ನಮಸ್ಕಾರ. ಗ್ರಂಥಗಳ ಪ್ರಕಾರ ಯಾವುದೇ ವ್ಯಕ್ತಿ ಶ್ರೀಮಂತನಾಗುವ ಮುಂಚೆ ಪ್ರಕೃತಿಯು ಕೆಲವು ಸೂಚನೆಗಳನ್ನು ನೀಡುತ್ತವೆ. ಶ್ರೀಮಂತಿಕೆಯು ಬರುವ ಮುನ್ನ ಈ ಶುಭ ಸೂಚನೆಗಳು ಕಾಣಿಸತೊಡಗುತ್ತವೆ. ಶುಭ ಸೂಚನೆಗಳು ಕಂಡಾಗ ಎಂದಿಗೂ ನಿರ್ಲಕ್ಷಿಸಬೇಡಿ. ಈ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಆಹ್ಲಾದಕರ ಘಟನೆಗಳನ್ನು ಹಾಗೂ ಶ್ರೀಮಂತಿಕೆಯನ್ನು ತರುವ ಸೂಚನೆಗಳಾಗಿರುತ್ತವೆ. ಲಕ್ಷ್ಮೀದೇವಿಯ ಆಗಮನ ಶೀಘ್ರದಲ್ಲಿಯೇ ಆಗುತ್ತದೆ ಎಂದು ಸೂಚಿಸುತ್ತಿರುತ್ತದೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀದೇವಿಯು ಯಾರ ಮೇಲೆ ಕೃಪೆ ತೋರುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಸಂಪತ್ತಿನ ಸುಖದ ಕೊರತೆಯಾಗುವುದಿಲ್ಲ. ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಹಲವಾರು ಜನರು ಹಲವು ಬಗೆಯ ಪೂಜೆಗಳನ್ನು ಪರಿಹಾರಗಳನ್ನು ಮಾಡುತ್ತಾರೆ. ಲಕ್ಷ್ಮೀದೇವಿಯು ಯಾರ ಮನೆಯ ಮೇಲೆ ಕೃಪಾದೃಷ್ಟಿಯನ್ನು ಬೀರುತ್ತಾರೋ ಅಂತಹ ಮನೆಗಳಲ್ಲಿ ಕೆಲವು ವಿಶೇಷವಾದ ಚಿಹ್ನೆಗಳು ಕಾಣಿಸತೊಡಗುತ್ತವೆ. ಪ್ರಕೃತಿಯು ನೀಡುವ ಈ ಚಿಹ್ನೆಗಳು ಯಾವುದೇ ಕಾರಣಕ್ಕೂ ಸುಳ್ಳಾಗುವುದಿಲ್ಲ ಎಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಿಳೆಯರಿಗೆ ಎಡಗೈ ತುರಿಕೆ ಬರುವುದು, ಪುರುಷರಿಗಾದರೆ ಬಲಗೈ ಆಗಾಗ್ಗೆ ತುರಿಕೆ ಬರುತ್ತದೆ. ಈ ರೀತಿಯಾದರೆ ಅದನ್ನು ಶುಭ ಮತ್ತು ಅದೃಷ್ಟದ ಸಂಕೇತವೆಂದು ಭಾವಿಸಲಾಗುತ್ತದೆ. ಇದರರ್ಥ ಅವರ ಜೀವನದಲ್ಲಿ ಹಣದ ಸಮಸ್ಯೆಗಳು ದೂರಾಗಿ ಹಣದ ಹರಿವು ಉಂಟಾಗುತ್ತದೆ ಎಂದು. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಎರಡನೆಯ ಸಂಕೇತವೇನೆಂದರೆ ಮುಂಜಾನೆ ಎದ್ದಾಕ್ಷಣ ಶಂಖದ ನಾದ ಕೇಳಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ಉತ್ತಮ ಬದಲಾವಣೆ ಉಂಟಾಗುತ್ತದೆ ಎಂಬುದಾಗಿದೆ. ಈ ಶುಭ ಸಂಕೇತವು ನಿಮ್ಮ ಜೀವನದಲ್ಲಿನ ಕಹಿ ಘಟನೆಗಳನ್ನು ಮರೆಸುವಂತಹ ಶುಭ ಗಳಿಗೆಗಳನ್ನು ತಂದುಕೊಡುತ್ತದೆ ಎಂಬುದಾಗಿದೆ. ಜೀವನದಲ್ಲಿ ದೊಡ್ಡ ಸಾಧನೆಯೊಂದನ್ನು ಸಾಧಿಸಬಹುದು. ಮೂರನೆಯದಾಗಿ, ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಸಾಲು ಸಾಲಾಗಿ ಆಹಾರವನ್ನು ಹೊತ್ತುಕೊಂಡು ಹೋಗುವ ಅಥವಾ ಆಹಾರದ ಮೇಲೆ ಮುಗಿಬಿದ್ದಿರುವ ದೃಶ್ಯವನ್ನು ಕಂಡರೆ ಮತ್ತು ಇರುವೆಗಳ ಮೊಟ್ಟೆಗಳು ಕಂಡರೆ ನಿಮ್ಮ ಮನೆಯಲ್ಲಿ ಈಗಾಗಲೇ ಲಕ್ಷ್ಮೀದೇವಿಯ ಪ್ರವೇಶವಾಗಿದೆ ಎಂಬುದಾಗಿದೆ. ಇದು ಮನೆಗೆ ಹಣ ಬರುವ ಸಂಕೇತವೂ ಆಗಿರಬಹುದು. ನಾಲ್ಕನೆಯದಾಗಿ, ನಿಮ್ಮ ಮನೆಯ ಬಳಿ ಹಸುಗಳು ಬಂದರೆ, ಹಸುವು ಸಗಣಿ ಅಥವಾ ಗಂಜಲವನ್ನು ಹಾಕಿದರೆ ದೇವರ ಆಶೀರ್ವಾದವು ನಿಮಗೆ ದೊರೆತಿದೆ ಎಂದರ್ಥವಾಗಿದೆ. ಆ ಹಸುವನ್ನು ಹಾಗೆ ಕಳುಹಿಸಬಾರದು. ರೊಟ್ಟಿ, ಚಪಾತಿ ಅಥವಾ ಬೆಲ್ಲವನ್ನಾದರೂ ತಿನ್ನಿಸಿ ಕಳಿಸಬೇಕು. ವಿಶೇಷ ಸಂದರ್ಭಗಳಲ್ಲಿ ಹಸುವಿಗೆ ಆಹಾರವನ್ನು ನೀಡುವುದು ಕೋಟಿ ಪುಣ್ಯವನ್ನು ತಂದುಕೊಡುತ್ತದೆ. ಇದು ನಮ್ಮ ಕೆಟ್ಟ ಕರ್ಮಗಳನ್ನು ತೊಡೆದು ಹಾಕುತ್ತದೆ. ಇದರರ್ಥ ಸ್ವತಃ ಲಕ್ಷ್ಮೀದೇವಿಯೇ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾರೆಂದಾಗಿದೆ. ಐದನೆಯದಾಗಿ, ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡವು ದಟ್ಟವಾಗಿ ಹಚ್ಚ ಹಸುರಾಗಿ ಕಂಡರೆ ಇದರರ್ಥ ಸಂತೋಷದ ಹಾಗೂ ಸಂಪತ್ತಿನ ಸುರಿಮಳೆಯಾಗುವುದೆಂದರ್ಥ. ಲಕ್ಷ್ಮೀನಾರಾಯಣರ ಕೃಪಾಶೀರ್ವಾದ ನಿಮ್ಮ ಮನೆಯ ಮೇಲೆ ದೊರೆತಿದೆ ಎಂದರ್ಥ. ಗ್ರಂಥಗಳ ಪ್ರಕಾರ ಲಕ್ಷ್ಮೀದೇವಿ ಹಾಗೂ ಪೊರಕೆಗೆ ಹತ್ತಿರದ ಸಂಬಂಧವಿದೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಪೊರಕೆ ಹಿಡಿದು ಕಸಗುಡಿಸುತ್ತಿರುವುದನ್ನು ಕಂಡರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಲಕ್ಷ್ಮೀದೇವಿಯ ಆಗಮನವಾಗುತ್ತಿದೆ ಎಂದರ್ಥವಾಗಿದೆ. ಮನೆಯಿಂದ ಹೊರಗೆ ಹೋಗುತ್ತಿರುವಾಗ, ಕೆಲಸಗಳಿಗೆ ಹೋಗುತ್ತಿರುವಾಗ ಯಾರಾದರೂ ಕಸವನ್ನು ಗುಡಿಸುವುದನ್ನು ಕಂಡರೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತವೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಉನ್ನತ ಮಟ್ಟವನ್ನು ಏರುತ್ತೀರಿ. ಮನೆಯ ಹೊರಗೆ ಹಣ ಬಿದ್ದಿರುವುದನ್ನು ಕಂಡರೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎಂದರ್ಥ. ನಿಮಗೆ ಆದಷ್ಟು ಬೇಗ ಹಣದ ಕೊರತೆ ನೀಗುತ್ತದೆ ಎಂದರ್ಥ. ನಿಮ್ಮ ಮನೆಯ ಬಳಿ ಬಿಳಿ ಎಕ್ಕದ ಗಿಡ ಬೆಳೆದರೆ ಅದು ನೀವು ಶ್ರೀಮಂತರಾಗುತ್ತೀರಿ ಎಂದು ಸೂಚಿಸುತ್ತದೆ. ಇದು ನಿಮಗೆ ಶುಭ ಸೂಚನೆಯಾಗಿರುತ್ತದೆ. ಬೆಕ್ಕುಗಳು ಮರಿಗೆ ಜನ್ಮ ನೀಡುವುದು ಶುಭ ಸಂಕೇತವಾಗಿದೆ. ಮನೆಯ ಚಾವಣಿಯ ಮೇಲೆ ಒಳ್ಳೆಯ ವಸ್ತುಗಳು ಬಿದ್ದರೆ, ಗೂಬೆ ಬಂದು ಕೂತರೆ ಶುಭ ಸಂಕೇತವಾಗಿರುತ್ತದೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ 3 ಹಲ್ಲಿಗಳು ಒಟ್ಟಿಗೆ ಕಾಣಿಸಿಕೊಂಡರೆ ಬಹಳ ಒಳ್ಳೆಯದು. ಇದು ಮಹಾಲಕ್ಷ್ಮೀ ದೇವಿಯ ಆಗಮನವಾಗಿದೆ ಎಂದು ಸೂಚಿಸುತ್ತದೆ. ಮನೆಯಲ್ಲಿ ಒಂದು ಹಲ್ಲಿ ಮತ್ತೊಂದು ಹಲ್ಲಿಯನ್ನು ಬೆನ್ನಟ್ಟುತ್ತಿದ್ದರೆ ಮನೆಯ ಪ್ರಗತಿಯನ್ನು ಸೂಚಿಸುತ್ತದೆ. ವಿಶೇಷ ಸಂದರ್ಭಗಳಲ್ಲಿ, ಹಬ್ಬಗಳಲ್ಲಿ, ವ್ರತಗಳಲ್ಲಿ ತುಳಸಿ ಗಿಡದ ಬಳಿ ಹಲ್ಲಿ ಕಂಡರೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಹಣ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಕಣ್ಣ ಮುಂದೆ ಕಬ್ಬು ಕಾಣಿಸಿಕೊಂಡರೆ, ಯಾವುದಾದರೂ ಕೆಲಸಗಳಿಗೆ ಹೋಗುವಾಗ ಕಬ್ಬು ಕಾಣಿಸಿಕೊಂಡರೆ ಅದು ಅತ್ಯುತ್ತಮ ಪ್ರಗತಿಯನ್ನು ಸೂಚಿಸುತ್ತದೆ. ನಿಮ್ಮ ಮನೆಯ ಬಳಿ ಅಥವಾ ಹೊರಗೆಲ್ಲಾದರೂ ಗೂಬೆಯು ಇದ್ದಕ್ಕಿದ್ದಂತೆ ಕಂಡರೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ. ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ. ನಿಮ್ಮ ಕನಸಿನಲ್ಲಿ ಹಳದಿ, ಕೆಂಪು ಅಥವಾ ಪರಿಮಳಯುಕ್ತ ಹೂವುಗಳನ್ನು ಕಂಡರೆ ಸಂಪತ್ತಿನ ಸುರಿಮಳೆಯಾಗುತ್ತದೆ ಎಂಬುದಾಗಿದೆ. ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ.
ಕಷ್ಟದ ದಿನಗಳು ಕರಗಿ ಹೋಗುತ್ತದೆ. ಕನಸಿನಲ್ಲಿ ದೇವಸ್ಥಾನ ಅಥವಾ ದೇವರನ್ನು ಕಾಣುವುದು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಕೆಂಪು ಸೀರೆ ಉಟ್ಟ ಮುತ್ತೈದೆ ಮಹಿಳೆಯನ್ನು ನೋಡುವುದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ದರ್ಶನವಾದಂತೆ ಎಂದು ಹೇಳಲಾಗಿದೆ. ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಪ್ರಗತಿ ಮತ್ತು ಸಂತೋಷವನ್ನು ನೀಡುತ್ತದೆ ಎಂಬುದಾಗಿದೆ. ನೀವು ಹೊರಗೆ ಹೋಗುವಾಗ ಅಥವಾ ಯಾವುದಾದರೂ ಶುಭ ಕಾರ್ಯಗಳಿಗೆ ಹೊರಟಾಗ ನಾಯಿಯು ತನ್ನ ಬಾಯಿಯಲ್ಲಿ ಸಸ್ಯಾಹಾರ ಯಾವುದಾದರೂ ರೊಟ್ಟಿಯನ್ನು ಕಚ್ಚಿಕೊಂಡು ಬರುತ್ತಿರುವುದನ್ನು ಕಂಡರೆ ನಿಮಗೆ ಧನಾಗಮನವಾಗುವುದು, ಶುಭವನ್ನು ತರುವುದು ಎಂದರ್ಥ. ಜೀವನದಲ್ಲಿ ಆಹಾರದ ಕುಂದುಕೊರತೆಗಳು ದೂರವಾಗುತ್ತದೆ. ಆಹಾರದ ಸಮಸ್ಯೆಗಳು ಎಂದಿಗೂ ಬರುವುದಿಲ್ಲ. ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮೇಲೆ ಆದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆಯು ತೊರೆಯುತ್ತದೆ. ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು. ಆಧ್ಯಾತ್ಮಿಕ ಪ್ರಗತಿಯು ಹೆಚ್ಚಾಗುತ್ತದೆ. ಶೀಘ್ರದಲ್ಲೇ ನಿಮ್ಮ ಕುಟುಂಬದ ಪ್ರಗತಿಯು ಹೆಚ್ಚಾಗುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂಬುದರ ಸೂಚನೆಯಾಗಿರುತ್ತದೆ. ನಿಮ್ಮ ಕನಸಿನಲ್ಲಿ ಗಿಳಿಯು ಕಂಡರೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಗಿಳಿಯು ಕಾಣಿಸಿಕೊಂಡರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರಾಗಿ ಹಣದ ಹೆಚ್ಚಳವಾಗುತ್ತದೆ. ಆರ್ಥಿಕ ಮುಗ್ಗಟ್ಟು ಬಗೆಹರಿಯುತ್ತದೆ. ಲಕ್ಷ್ಮೀ ದೇವಿಯು ಆಶೀರ್ವಾದದೊಂದಿಗೆ ಕಾಣಿಸಿಕೊಂಡಿರುತ್ತಾರೆ. ನಿಮಗೆ ಬರಬೇಕಾದ ಹಣ ನಿಮಗೆ ದೊರೆಯುತ್ತದೆ. ನಿಮ್ಮ ಕನಸಿನಲ್ಲಿ ಆನೆ, ಗೂಬೆ, ಪೊರಕೆ, ಬಾಳೆಹಣ್ಣು, ಕಬ್ಬು ಇತ್ಯಾದಿ ಸಿಹಿ ವಸ್ತುಗಳು ಕಾಣಿಸಿಕೊಂಡರೆ ನೀವು ಶ್ರೀಮಂತರಾಗುತ್ತೀರಿ ಎಂದು ಖಚಿತಪಡಿಸುತ್ತಿರುತ್ತದೆ. ಮುಂಜಾನೆ ನೀವು ಏಳುವ ಮೊದಲು ಅಥವಾ ಎದ್ದ ಮೇಲೆ ಗಂಟೆಯ ನಾದ ಕೇಳಿಸಿದರೆ ಶುಭವೆಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿನ ಕಲಹಗಳು ನಿಂತು ಹೋಗುತ್ತವೆ ಎಂಬುದರ ಅರ್ಥವಾಗಿರುತ್ತದೆ. ಹೊರಗೆ ಹೋಗುವಾಗ ಮಂಗಳಮುಖಿಯರು ಕಾಣಿಸಿಕೊಳ್ಳುವುದು ಸಹ ಅತ್ಯಂತ ಶುಭ ಸೂಚನೆಯಾಗಿರುತ್ತದೆ. ನೀವು ಅವರನ್ನು ಕೇಳದೆಯೇ ಸಂತೋಷದಿಂದ ಅವರು ಆಶೀರ್ವಾದವನ್ನು ಕೊಟ್ಟರೆ ತಾಯಿಯ ಕೃಪಾಶೀರ್ವಾದ ನಿಮ್ಮ ಮೇಲಿರುತ್ತದೆ ಎಂಬುದರ ಅರ್ಥವಾಗಿರುತ್ತದೆ. ತಾಯಿ ಲಕ್ಷ್ಮೀ ದೇವಿಯ ಅಭಯಹಸ್ತ ನಿಮ್ಮ ಮೇಲಿರುತ್ತದೆ. ನಿಮ್ಮ ಮನೆಯಲ್ಲಿ ಶೌಚಾಲಯ ಹೊರತುಪಡಿಸಿ ಎಲ್ಲೇ ಜರಿ ಕಂಡರೂ ತಾಯಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದರ್ಥ. ಅಚಾನಕ್ಕಾಗಿ ಆಮೆ ಕಂಡರೆ ಕುಬೇರ ಸಂಪತ್ತು ನಿಮ್ಮದಾಗುತ್ತದೆ ಎಂಬುದರ ಅರ್ಥವಾಗಿದೆ. ಕನಸಿನಲ್ಲಿ ಅಥವಾ ನೇರವಾಗಿ ಗರುಡ ಕಂಡರೆ ಶತ್ರುಗಳ ಮರ್ದನವಾಗುತ್ತದೆ ಎಂಬುದರ ಅರ್ಥವಾಗಿದೆ. ನಿಜವಾದ ಕಿನ್ನರರು ಕಾಣಿಸಿಕೊಂಡರೆ ಸ್ವಲ್ಪ ಹಣವನ್ನು ನೀಡಿ, ಅದರ ಬೆನ್ನಲ್ಲಿಯೇ ನಿಮಗೆ ಅಪಾರ ಹಣ ದೊರೆಯುತ್ತದೆ. ಕಿನ್ನರರು ಅಥವಾ ಮಂಗಳಮುಖಿಯರಿಂದ ಸ್ವಲ್ಪ ಹಣವನ್ನು ಪಡೆದುಕೊಳ್ಳಿ. ಆ ಹಣವನ್ನು ಜೋಪಾನವಾಗಿಟ್ಟುಕೊಳ್ಳಿ. ಇದರಿಂದ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಹಣದ ಕೊರತೆಯು ನಿಮ್ಮ ಬಳಿ ಬಾರದಂತೆ ಕಾಪಾಡುತ್ತದೆ. ಈ ಎಲ್ಲ ಸೂಚನೆಗಳು ಖಚಿತವಾಗಿ ನೀವು ಶ್ರೀಮಂತರಾಗುವುದನ್ನು ಸೂಚಿಸುತ್ತದೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.